ನಾನು ಆಲದ ಮರ. ಈಗ ನಾನು ನಿಮ್ಮೊಂದಿಗೆ ಉಳಿದಿಲ್ಲ, ಉಳಿಯುವುದಕ್ಕೆ ಜಾಗವೂ ಇಲ್ಲ. ನಾನು ಹಾರಾಡುತ್ತಿದ್ದೇನೆ, ಓಡಾಡುತ್ತಿದ್ದೇನೆ, ಹುಡುಕಾಡುತ್ತಿದ್ದೇನೆ. ನನಗಾಗಿ ಇಲ್ಲದ ಜಾಗದಲ್ಲಿ ಅಲೆದರೆಷ್ಟು ಉಪಯೋಗ. ಆದರೆ ಅನಿವಾರ್ಯತೆ, ಅಲೆಯಲೇಬೇಕು, ಅಲೆಯುತ್ತಿರಲೇಬೇಕು. ನನ್ನನ್ನು ಯಾರೆಂದುಕೊಂಡಿರ? ನಾನು ಆಲದ ಮರ. ನನಗೆ ಈಗ ರೂಪವಿಲ್ಲ, ಅಸ್ತಿತ್ವವಿಲ್ಲ. ಅಲೆಯುತ್ತಿದ್ದೇನೆ, ನಿಲ್ಲಲು ಉಳಿಯಲು ಜಾಗವಿಲ್ಲದೆ ಆತ್ಮವಾಗಿ. ಹಾಗಾಗಿ ನಾನು ಯಾರೆಂಬುದು ನಿಮ್ಮ ದೃಷ್ಟಿಗೂ ಬೀಳುವುದಿಲ್ಲ, ನಿಮ್ಮ ಅಂತರಾತ್ಮದ ಅರಿವಿಗೂ ಬರುವುದಿಲ್ಲ. ಆದರೂ ನಾನೊಂದು ಜೀವಿಯಾಗಿದ್ದೆ, ನಿಮಗಾಗಿ ನಾನು ಬದುಕಿದ್ದೆ. ಒಂದು ಕಾಲದಲ್ಲಿ ನಾನು ರಸ್ತೆಯ ಆಸುಪಾಸಿನಲ್ಲಿ ವಿರಾಜಮಾನರಾಗಿದ್ದೆ. ನಾನು ಹೇಗಿದ್ದೆ ಎಂದರೆ, ನನ್ನ 1000 ಕೈಗಳನ್ನು ಚಾಚಿ ಎಲ್ಲರನ್ನೂ ಬರಮಾಡಿಕೊಂಡು ಬೆಳೆಯುತ್ತಿದ್ದೆ, ಬೆಳೆಸುತ್ತಿದ್ದೆ. ನನ್ನ ಆಶ್ರಯ ಪಡೆದವರು ಸಾವಿರಾರು ಜನ ಇದ್ದರು. ಜನ ನೀವೇಕೆ, ಪ್ರಾಣಿ ಪಕ್ಷಿಗಳೂ ಇದ್ದರು. ಈಗ ನೋಡಿ, ನಾನು ಎಲ್ಲೂ ನೆಲೆಯಿಲ್ಲದೆ ಅಲೆಯುತ್ತಿದ್ದೇನೆ. ನಾನು ನಿಲ್ಲಲು ನನಗೊಂದು ಅವಕಾಶ ಕೊಡಿ ಎಂದು ಕೇಳಲು ನಾನು ಕೂಗಾಡಿದರೂ ಯಾರ ಕಿವಿಗೂ ನನ್ನ ಧ್ವನಿ ಕೇಳುತ್ತಿಲ್ಲ. ಕೇಳಿಸಿಕೊಳ್ಳುವ ತಾಳ್ಮೆ ಇರುವ ಹೃದಯವಂತಿಕೆಯ ಹೃದಯಗಳು ನಿಮ್ಮಲ್ಲಿ ಇಲ್ಲ. ನಾನೇಕೆ ಹೀಗಾದೆ? ನನ್ನದೇನು ತಪ್ಪು? ನಿಮಗನ್ನಿಸಬಹುದು, ನೀವು ಕೇಳಲೂಬಹುದು. ನಾನು ಹೃದಯ ಬಿಚ್ಚಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ, ಕೇಳಿಸಿಕೊಳ್ಳುವಿರಾ? ಹಕ್ಕಿಯೊಂದು ನೆಲದ ಮೇಲೆ ಹಾರಾಡುತ್ತಿದ್ದ ಹುಳುವ ತಿನ್ನಲು ಹಾರಿ ಬಂದಿತು. ಆ ಹಕ್ಕಿಯ ಕಣ್ಣಿನ ದೃಷ್ಟಿ ಎಷ್ಟು ತೀಕ್ಷ್ಣವಿರಬೇಕು ಅಲ್ಲವೇ? ಎತ್ತಲೋ ಮೇಲಾರುತ್ತಿದ್ದ ಹಕ್ಕಿ ನೆಲದ ಮೇಲರಿದಾಡುವ ಹುಳ ಅದರ ಕಣ್ಣಿಗೆ ಬಿತ್ತೆಂದರೆ ಎಲ್ಲರೂ ಮೆಚ್ಚಲೇಬೇಕಲ್ಲವೇ? ಹಾರಿ ಬಂದ ಹಕ್ಕಿಯನ್ನೊಮ್ಮೆ ನೋಡಿದ ಹುಳ ತಾನೂ ಬದುಕಬೇಕು ಎಂಬ ಆಸೆಗೆ ತನ್ನೆಲ್ಲಾ ಶಕ್ತಿಯನ್ನು ಒಗ್ಗೂಡಿಸಿ ಮುನ್ನುಗ್ಗಿತು. ಅಷ್ಟರಲ್ಲಿ ಹಕ್ಕಿಯ ಕೊಕ್ಕು ಹುಳುವನ್ನೊಮ್ಮೆ ಕುಕ್ಕಿ ಹಿಡಿಯಿತು. 2 ಸಲ ಕತ್ತನ್ನೊಮ್ಮೆ ಅತ್ತಿಂದಿತ್ತ ಅಲುಗಾಡಿಸಿತು. ಏಕೆಂದರೆ ಹುಳುವಿನ ಕಾಲಲ್ಲಂಟಿರುವ ಮಣ್ಣು ಉದುರಿ ಹೋಗಲಿ ಎಂದು. ಹುಳುವು ಕೂಡ ಅಷ್ಟೇ, ಕೊನೆಯ ಘಳಿಗೆಯಲ್ಲಿ ಹಕ್ಕಿಯ ಕೊಕ್ಕಿನ ಬಂಧನದಲ್ಲಿದ್ದರೂ ತಾನು ಬದುಕಬೇಕೆಂಬ ಹಂಬಲದಿಂದ ಹೊಸಕಾಡಿತು. ಆಗಲಿಲ್ಲ. ಆ ಹುಳು ಹಕ್ಕಿಯ ಹೊಟ್ಟೆಯ ಹಸಿವಿನ ತುತ್ತಾಯಿತು. ಹಕ್ಕಿಯಲ್ಲಿ ಕೊಂದೆ ಎಂಬ ಭಾವವಾಗಲಿ, ಹೊಟ್ಟೆ ತುಂಬಿತೆಂಬ ತೃಪ್ತಿಯಾಗಲಿ ಕಾಣಲಿಲ್ಲ. ಹಾರಿ ಹೋಗುವ ಮುನ್ನ ರೆಕ್ಕೆಯನ್ನೊಮ್ಮೆ ಬಿಚ್ಚಿ ಕ್ಷಣ ಕುಳಿತು ಹಿಕ್ಕೆಯನ್ನಿಟ್ಟು ತಾನು ಬಂದ ದಾರಿಯಲ್ಲೇ ಭರ್ರನೆ ಹಾರಿ ಆಗಸದಲ್ಲಿ ಮರೆಯಾಯಿತು. ನಾನು ಆಲದ ಮರದ ಬೀಜವಾಗಿದ್ದೆ. ಆಗ ಹುಳ, ಹುಪ್ಪಟ, ಹಣ್ಣು, ಚಿಗುರು ತಿಂದು ಬದುಕುವ ಹಕ್ಕಿಯ ಉದರದಲ್ಲಿ ಕರಗದೆ ಕಲಿತು ಹಕ್ಕಿಯ ಹಿಕ್ಕೆಯಲ್ಲಿ ಪುನಃ ಮಣ್ಣು ಸೇರಿದೆ. ನಾನು ಆಲದ ಮರದ ಬೀಜ, ಸಣ್ಣ ಕಣದ ಬೀಜ. ಹಕ್ಕಿಯ ಜಠರದಲ್ಲಿ ಕರಗದೆ ಜಠರದ ರಸವನ್ನು ಹೀರಿ ಹಿಕ್ಕಿದ್ದೆ, ಮುದ್ದೆಯಾಗಿದ್ದೆ. ಹೊರ ಬಂದ ಮೇಲೆ ಅರಿವಿಗೆ ಬಂತು. ಝಳಪಿಸುವ ಬಿಸಿಲ ಬೇಗೆಗೆ ಹಿಕ್ಕೆ ಒಣಗಿ ನನ್ನನ್ನು ಬಿಗಿದಪ್ಪಿ ನನಗೆ ಆಸರೆಯ ಗೊಬ್ಬರವಾಯಿತು ಎನ್ನಲೇ? ಇಲ್ಲ, ಭೂಗರ್ಭದಲ್ಲಿ ಸೇರುವ ಮಗುವಾದ ಎನ್ನಲೇ? ಭೂಗರ್ಭವೋ ಹಕ್ಕಿಯೊಳಗಿನ ಗರ್ಭವೋ ತಿಳಿಯದು. ಒಟ್ಟಿನಲ್ಲಿ ನನಗೊಂದು ಸ್ಥಾನ ಸಿಕ್ಕಂತಾಯಿತು. ಎಲ್ಲಿಂದಲೋ ಬಂದ ತಂಗಾಳಿ ಬರುತ್ತಾ ಹಿಕ್ಕಿಯನ್ನು ತಳ್ಳಿತು. ನಾನು ಉರುಳುತ್ತಾ ಸಣ್ಣ ಹಳ್ಳದೊಳಗೆ ಬಿದ್ದೆ. ಗಾಳಿಯ ಅಬ್ಬರ ಜೋರಾದಂತೆಲ್ಲ ಧೂಳು ಹಿಕ್ಕೆಯನ್ನೊಮ್ಮೆ ಮುಚ್ಚಿಕೊಂಡಿತು. ನಾನು ಭೂಗರ್ಭದ ಕತ್ತಲೊಳಗೆ ಬಂದಿಯಾದೆ. ಗಾಳಿ ದಬ್ಬಿದ ತುಂತುರು ಮಳೆಯ ಹನಿ ಪಟಪಟ ಸದ್ದಿನೊಂದಿಗೆ ಜೋರಾಗಿ ನೀರು ನುಗ್ಗುವುದರೊಂದಿಗೆ ಮಣ್ಣನ್ನು ಎಳೆತಂದು ಆ ಸಣ್ಣ ಹಳ್ಳವನ್ನು ಸಂಪೂರ್ಣವಾಗಿ ಮುಚ್ಚಿ ಹಾಕಿತು. ನಾನು ಭೂಗರ್ಭದಲ್ಲಿ ಬಂದಿಯಾದೆ. ನನಗೆ ಇಷ್ಟೇ ಸಾಕಿತ್ತು. ಹಕ್ಕಿಯ ರಸಗೊಬ್ಬರ, ಬೆಚ್ಚನೆಯ ಭೂಗರ್ಭ, ಆಗಸದಿಂದುದುರಿದ ಜೀವಸೆಲೆ ನನಗೆ ಜೀವ ತುಂಬಿತ್ತು. ನಾನು ಒಳಗೊಳಗೆ ಉಬ್ಬಿ ಹೋದೆ. ನನ್ನ ಉದರದಿಂದ ಸಿಡಿದ ಬೇರು ಭೂಸೆಲೆಯನ್ನು ಹುಡುಕುತ್ತಾ ಹೋದರೆ ನನ್ನ ಹಸಿರ ಚಿಗುರು ಮುಚ್ಚಿಕೊಂಡಿದ್ದ ಭೂಗರ್ಭವನ್ನು ಸೀಳಿಕೊಂಡು ಹೊರಹೊಮ್ಮಿ ನನ್ನ 2 ಹಸಿರು ಎಲೆಗಳನ್ನು ಹೊರಚಾಚಿ ಸೂರ್ಯನನ್ನೊಮ್ಮೆ ನೋಡಿದೆ. ಸೂರ್ಯನನ್ನು ಅಪ್ಪಿಕೊಳ್ಳುವ ಮನಸ್ಥಿತಿಯಂತೆ ನನ್ನನ್ನು ನೋಡಿದ ಸೂರ್ಯ ನಕ್ಕು ಸ್ವಾಗತಿಸಿದ. ಯಾಕೋ ಏನೋ ಸೂರ್ಯನ ನಗು ನನಗೆ ಹಿಡಿಸಿತು. ಒಬ್ಬ ಅಪ್ರತಿಮ ಸ್ನೇಹಿತನಂತೆ, ಶಕ್ತಿ ತುಂಬುವ ದೇವರಂತೆ, ಪ್ರೀತಿಸುವ ಜೀವದಂತೆ ಪ್ರತಿ ಕ್ಷಣವೂ ಸೂರ್ಯನನ್ನೇ ನೋಡಬೇಕೆನ್ನುವ ಹಂಬಲ ಹೆಚ್ಚುತ್ತಾ ಹೋಯಿತು.
ಅವನನ್ನು ನೋಡುತ್ತಲೇ ನಾನು ಮೈಚಾಚಿ ಬೆಳೆಯುತ್ತಿದ್ದೆ. ಗಾಳಿಗೆ ತೂರಾಡುತ್ತಾ, ಮಳೆಗೆ ಕುಗ್ಗದೆ ಬೆಚ್ಚದೆ ದಿನ ಕಳೆದಂತೆ ಬೆಳೆಯುತ್ತಾ ಹೋದೆ. ಬೆಳೆಯುವಾಗ ಹಸಿರಿದ್ದ ಕಾಂಡ ಬೆಳೆಯುತ್ತಿದ್ದಂತೆ ಬಣ್ಣವನ್ನು ಬದಲಿಸುತ್ತಾ ಹೋಯಿತು. ನನ್ನ ಬೇರು ಭೂಗರ್ಭದಲ್ಲಿನ ಸೆಲೆಯನ್ನು ಹುಡುಕುತ್ತಾ ಆಳಕ್ಕೆ ಹೋಗುತ್ತಿತ್ತು. ನಾನು ಬೆಳೆಯುತ್ತಿದ್ದೇನೆ, ಗಿಡವಾಗಿ ಸುಂದರವಾಗಿ ಗಟ್ಟಿಯಾಗಿ ನಿಂತಿದ್ದೇನೆ. ಯಾರೂ ನನ್ನನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ನಾನು ಅಷ್ಟು ಗಟ್ಟಿಗ. ಗಾಳಿ ಬೀಸಿದಾಗಲೆಲ್ಲ ನನ್ನ 100 ಕೈಗಳಿಂದ ನಾನು ತೂಗುತ್ತಿದ್ದೆ, ನಲಿಯುತ್ತಿದ್ದೆ. ನನ್ನ ಸೌಂದರ್ಯ ಎಲ್ಲರನ್ನೂ ನಾಚಿಸುವಂತಿತ್ತು. ನನ್ನ ಸುತ್ತಲೂ ಇದ್ದ ಗಿಡ ಮರಗಳೆಲ್ಲ ನನ್ನನ್ನೇ ನೋಡುತ್ತಿದ್ದವು. ನನ್ನನ್ನು ನೋಡಿ ಹೊಟ್ಟೆ ಕಿಚ್ಚುಪಟ್ಟಂತೆ. ಯಾರು ನನ್ನನ್ನು ನೋಡಿದರೆ ನನಗೇನು, ನನ್ನಷ್ಟಕ್ಕೆ ನಾನಿದ್ದೆ. ನನ್ನಲ್ಲಿ ಹುಟ್ಟುವ ಎಷ್ಟೋ ಎಲೆಗಳು ಬಣ್ಣ ಬದಲಿಸಿ ನನ್ನ ಬಿಟ್ಟು ಹೋದರೂ ನಾನು ಯೋಚಿಸುತ್ತಿರಲಿಲ್ಲ. ನನ್ನ ಬಿಟ್ಟು ಹೋದರೂ ಅದರ ದುಪ್ಪಟ್ಟು ಎಲೆಗಳನ್ನು ನಾನು ನನ್ನೊಳಗಿನಿಂದ ಸೃಷ್ಟಿಸುತ್ತಿದ್ದೆ. ನಾನು ನನ್ನ ಬೇರುಗಳನ್ನು ಭೂಮಿಯ ಆಳಕ್ಕೆ ಎಷ್ಟು ದೂರಕ್ಕೆ ಹೋದರೂ ಭೂತಾಯಿ ಬೇಸರ ಮಾಡಿಕೊಳ್ಳುತ್ತಿರಲಿಲ್ಲ. ನನ್ನ ದೇಹವನ್ನು ಸಡಿಲಿಸಿ ನನ್ನ ಆಳ್ವಿಕೆಗೆ ಅನುಕೂಲ ಮಾಡಿಕೊಳ್ಳುತ್ತಿದ್ದಳು. ಹೀಗೆ ನನ್ನ ರಾಜ್ಯದಲ್ಲಿ ನಾನೇ ರಾಜ, ನಾನೇ ಸಾಹುಕಾರನಾದೆ. ಆಹಾ, ಎಂತಹ ಸುಖ ಅನುಭವಿಸಿದವರಿಗಷ್ಟೇ ಗೊತ್ತು. ಒಂದು ದಿನ ಏನಾಯ್ತು ಗೊತ್ತಾ? ಯಾರೋ ಒಬ್ಬ ಆತ ಮೇಕೆಗಳನ್ನು ಮೇಯಿಸಿಕೊಂಡು ಬರುತ್ತಿದ್ದ. ನಾನು ನೋಡುತ್ತಿದ್ದೇನೆ. ಆ ಮೇಕೆ ಕುಣಿದಾಡುತ್ತಾ ನನ್ನಂತೆಯೇ ಉರುಸಾಗಿ ಬೆಳೆದಿದ್ದ ನನ್ನ ಅಕ್ಕಪಕ್ಕ ಇದ್ದ ಗಿಡ ಗಂಟೆ ಹುಲ್ಲು ಎನ್ನದೆ ಎಲ್ಲವನ್ನೂ ಭಕ್ಷಿಸುತ್ತಾ ಬರುತ್ತಿತ್ತು. ನಾನು ಅವನನ್ನು ನೋಡಿದೆ. ಎಲ್ಲರನ್ನೂ ತುಳಿಯುತ್ತಾ ಮುಗ್ಗುತ್ತಾ ಬಾಯಾಡಿಸುವ ರೀತಿಯನ್ನೊಮ್ಮೆ ನೋಡಿ ಇವನೆಂಥ ರಾಕ್ಷಸ ಎಂದುಕೊಂಡೆ. ಆ ರಾಕ್ಷಸ ಹಾಗೆ ಹೊರಟು ಹೋಗಲಿ, ನನ್ನ ಬಳಿಗೆ ಬಾರದಿದ್ದರೆ ಒಳ್ಳೆಯದೆಂದುಕೊಂಡೆ. ಮನಸ್ಸು ಮಿಡಿಯಿತು. ಅವನಿಗೆ ಹೇಳೋಣ ಎಂದುಕೊಂಡು ನನ್ನ ಬಲವನ್ನೆಲ್ಲ ಉಪಯೋಗಿಸಿ ದೇಹವನ್ನೊಮ್ಮೆ ಅಲುಗಾಡಿಸಿ, ಏಯ್ ರಾಕ್ಷಸ, ನನ್ನ ಬಳಿಗೆ ಬರಬೇಡ, ನನ್ನನ್ನು ಮುಟ್ಟಬೇಡ ಎಂದು ಕೂಗಿ ಹೇಳಿದೆ. ನನ್ನ ಧ್ವನಿ ಆ ಮೇಕೆಗೆ ಕೇಳಿಸಿತು ಎನಿಸುತ್ತದೆ. ನನ್ನತ್ತ ನೋಡಿ ಒಮ್ಮೆಗೆ ಅಲ್ಲಿಂದ ಜಿಗಿಯುತ್ತಾ ಬಂದು ನನ್ನ ತಲೆಗೆ ತನ್ನ ರಾಕ್ಷಸ ಬಾಯಿಯನ್ನು ಹಾಕೇ ಬಿಟ್ಟಿತು. ಅದರ ಶಕ್ತಿ ಎಷ್ಟಿತ್ತೆಂದರೆ ಮೇಕೆಯ ಬಾಯಿಯ ಹಿಡಿತದ ಮುಂದೆ ನನ್ನ ಶಕ್ತಿ ಏನೂ ಇಲ್ಲ ಎನಿಸಿತು. ಕ್ಷಣ ಮಾತ್ರದಲ್ಲಿ ನನ್ನ ಕಿತ್ತು ಗಸಗಸನೆ ಅಗಿಯಲಾರಂಭಿಸಿತು. ಮುಗಿಲ ನೋಡುತ್ತಾ ಚಿಮ್ಮುತ್ತಿದ್ದ ನನ್ನ ತಲೆ ಮೇಕೆಯ ಬಾಯಿಯ ರಸವಾಯಿತು. ಮೇಕೆ ಅಷ್ಟಕ್ಕೆ ನಿಲ್ಲಿಸದೆ ನನ್ನ ಕೈಗಳಲ್ಲಿದ್ದ ಎಲೆಗಳನ್ನೆಲ್ಲ ಕಿತ್ತು ಕಿತ್ತು ತಿನ್ನಲಾರಂಭಿಸಿತು. ನನಗೆ ಅಪಾರವಾದ ನೋವಾಗುತ್ತಿದೆ. ನಾನು ತಪ್ಪಿಸಿಕೊಂಡು ಓಡಲಾರೆ. ನಿಂತಲ್ಲೇ ನಿಂತು ಕೂಗಿಕೊಂಡರು, ಕಿರಿಚಿಕೊಂಡರು. ನನ್ನತ್ತ ನೋಡುವವರಾಗಲಿ, ಏನಾಯಿತೆಂದು ಕೇಳುವವರಾಗಲಿ ಯಾರೂ ಇಲ್ಲ. ನನ್ನ ಸೌಂದರ್ಯವನ್ನೆಲ್ಲ ಹಾಳು ಮಾಡಿ ತೇಗಿದ ಮೇಕೆ ಕೊನೆಗೂ ನನ್ನನ್ನು ಬಿಟ್ಟು ಮುಂದೆ ಹೋಯಿತು. ನಾನು ಸುಧಾರಿಸಿಕೊಂಡು ನನ್ನನ್ನು ನಾನು ನೋಡಿಕೊಂಡೆ. ನನ್ನ ಸೌಂದರ್ಯವೆಲ್ಲ ಹಾಳಾಗಿ ಕುರೂಪಿಯಾಗಿದ್ದೆ. ಸಹಿಸಲಾಗದ ದುಃಖವಾಯಿತು. ನನ್ನ ಸುತ್ತಲೂ ಇದ್ದ ಎಲ್ಲರನ್ನೂ ನೋಡಿದೆ. ನನ್ನ ಹಾಗೆ ನೊಂದವರು ಅನೇಕ ಮಂದಿ ಇದ್ದರು. ಎಲ್ಲರೂ ನನ್ನಂತೆಯೇ ನೋವುಂಡವರು, ಏನೂ ಮಾಡಲಾಗದವರು. ದುಃಖದಿಂದ ಮೌನವಾಗಿ ಗಾಳಿಗೆ ಬಿಸಿಲಿಗೆ ಮೈಯೊಡ್ಡಿ ನಿಂತಿದ್ದರು. ನಿಮ್ಮೊಳಗೆ ನಾನೂ ಒಬ್ಬ ಎಂದು ಗಾಳಿ ಬಿಸಿಲಿಗೆ ಮೈಯೊಡ್ಡಿ ಆಗಿದ್ದ ಗಾಯವನ್ನು ಒಣಗಿಸಲು ಸಜ್ಜಾಗಿ ನಿಂತೆ. ನನಗೆ ಸಹಿಸಲಾಗಲಿಲ್ಲ. ಯಾವುದೇ ಕೃತ್ಯವೆಸಗದ ನನ್ನನ್ನು ಈ ರೀತಿ ವಿರೂಪ ಮಾಡಿದನಲ್ಲ ಎಂದು ಶಾಪವಿಟ್ಟೆ. ಏನೆಂದು ಗೊತ್ತಾ? ನೀನು ಹೇಗೆ ನನ್ನನ್ನು ತಿಂದೆಯೋ ಹಾಗೆಯೇ ನಿನ್ನನ್ನು ಯಾರಾದರೂ ತಿಂದು ತೇಗಲಿ ಎಂದು ಸುಸ್ತಾಗಿದ್ದೆ. ಅಳು ಬಂತು. ಅತ್ತೆ. ನನ್ನನ್ನು ನಾನು ಸಂತೈಸಿಕೊಂಡು ತುಸು ಹೊತ್ತು ಯೋಚಿಸಿದೆ. ನಾನು ಕುಗ್ಗಬಾರದು. ನನ್ನಲ್ಲಿ ಅಪಾರವಾದ ಶಕ್ತಿ ಇದೆ. ನಾನು ಈ ಸಣ್ಣ ಮೇಕೆಗೆ ಹೆದರಿ ನಾನೂ ಸತ್ತು ಹೋಗುತ್ತೇನೆ. ನಾನು ಬದುಕಬೇಕು, ಬೆಳೆಯಬೇಕು. ನನ್ನ ಬಲವೆಷ್ಟು ಎಂಬುದನ್ನು ಎಲ್ಲರಿಗೂ ತೋರಿಸಬೇಕು. ನಿರ್ಧಾರ ಗಟ್ಟಿಯಾಗುತ್ತಾ ಹೋಯಿತು. ನನ್ನ ಒಂದು ತಲೆಯನ್ನು ಕಡಿದರೇನು, ನನ್ನಲ್ಲಿ ಸಹಸ್ರ ತಲೆಗಳಿವೆ. ಕಡಿದಷ್ಟು ಚಿಗುರುವೆ. ಎಷ್ಟೇ ಮೇಕೆ, ಕುರಿ, ದನ, ಹಸು, ಕರು ಬಂದು ನನ್ನನ್ನು ಕಿತ್ತು ತಿಂದರೂ ನಾನು ಕುಗ್ಗಲಿಲ್ಲ. ನನ್ನ ಆತ್ಮಬಲ, ನನ್ನ ಬೇರು ಎಲ್ಲಿಯವರೆವಿಗೆ ಗಟ್ಟಿಯಾಗಿರುವುದೋ ಅಲ್ಲಿಯವರೆವಿಗೂ ಇಂಥ 1000 ಮೇಕೆಗಳು ಬಂದರೂ ನನ್ನನ್ನು ಏನೂ ಮಾಡಲಾಗುವುದಿಲ್ಲ. ನನ್ನಲ್ಲಿದ್ದ ಛಲ ಬೆಳೆಯುತ್ತಾ ಹೋಯಿತು. ಬದುಕಿಗಾಗಿ ಹೋರಾಟ ಅನಿವಾರ್ಯವಾಯಿತು. ಬದುಕಬೇಕು, ಬದುಕಿ ತೋರಿಸಬೇಕು. ಬೆಳೆದೆ, ಬೆಳೆಯುತ್ತಾ ಹೋದೆ.
ಯಾರೂ ನನ್ನನ್ನು ಮುಟ್ಟಲಾಗದಷ್ಟು ಆಗಸದೆತ್ತರಕ್ಕೆ ಬೆಳೆದೆ. ಬರುವ ಕುರಿ ಮೇಕೆಗಳು ನನ್ನನ್ನು ಮುಟ್ಟಲಾಗಲಿಲ್ಲ. ಅಷ್ಟೇ ಏಕೆ, ನಿಮ್ಮಂತ ಮನುಷ್ಯರು ನನ್ನನ್ನು ತಪ್ಪಿಕೊಳ್ಳಲಾರದಷ್ಟು ದಷ್ಟಪುಷ್ಟವಾಗಿ ಮೈ ತುಂಬಿಕೊಂಡು ನಿಂತೆ. ಕ್ಷಣಗಳು ದಿನಗಳು ಉರುಳುತ್ತಾ ಹೋಗುತ್ತಿದ್ದಂತೆಯೇ ನಾನು ಹೆಮ್ಮರವಾದೆ. ಎಷ್ಟು ದಿನಗಳು, ಎಷ್ಟು ಕಾಲಘಟ್ಟಗಳು ನನಗೆ ನನ್ನ ಅರಿವಿಗೆ ಬಾರದು. ಒಟ್ಟಿನಲ್ಲಿ ನಾನು ಬೆಳೆಯುತ್ತಲೇ ಇದ್ದೆ. ಕುರಿ, ದನ, ಹಸು, ಕರುಗಳ ಬಾಯಿಗೆ ಸಿಗದಷ್ಟು ಎತ್ತರವಾಗಿ ಬೆಳೆದೆ. ನಾನು ಬೆಳಕು ಕೊಡುವ ಸೂರ್ಯನನ್ನು, ಕತ್ತಲೆಯಲ್ಲಿ ನುಂಗುವ ಚಂದ್ರನನ್ನು, ಅಷ್ಟೇ ಏಕೆ ಈ ಇಬ್ಬರೂ ಇಲ್ಲದ ಕತ್ತಲನ್ನು ಆಸ್ವಾದಿಸುತ್ತಾ ಬೆಳೆದೆ. ನಾನು ಈಗ ಬೆಳೆದು ನಿಂತ ಆಲದ ಮರ, 1000 ವರ್ಷ ಬದುಕುವ ಸರದಾರ. ನನಗೆ ಆದ ಆನಂದದ ಕ್ಷಣಗಳನ್ನು ಹೇಳುತ್ತೇನೆ. ನನ್ನ ಚಿಗುರಿನ ಮುಂದೊಗಲಲ್ಲಿ ಮೂಡಿದ ಹೂವುಗಳನ್ನು ನೋಡಿದ ನಾನು ಮರುಕ್ಷಣ ಸಂತೋಷದಲ್ಲಿ ತೇಲಿ ಹೋದೆ. ಏಕೆಂದರೆ ಹಸಿರಿನ ಮುಂದೊಗಲಲ್ಲಿ ಮೂಡುವ ಹೂವುಗಳು ನನ್ನ ದೇಹವನ್ನೆಲ್ಲ ವ್ಯಾಪಿಸಿ ನನ್ನ ಅಂದವನ್ನು ಹೆಚ್ಚಿಸಿತ್ತು. ನನ್ನ ಹೂವಿನ ಪರಿಮಳ ಪರಿಸರವನ್ನು ನಾಚಿಸುವಂತೆ ಮಾಡಿತ್ತು. ಹಕ್ಕಿಗಳು ನನ್ನ ಮೈಮೇಲೆಲ್ಲ ಕುಳಿತು ಸ್ವಚ್ಛಂದವಾಡುತ್ತಿದ್ದವು. ನನ್ನ ಸುವಾಸನೆಗೆ ದುಂಬಿಗಳು, ನೊಣಗಳು, ಚಿಟ್ಟೆಗಳು, ಜೇನುಗಳು ನನ್ನ ಹೂವಿನ ಸುತ್ತ ನಾಟ್ಯವಾಡುತ್ತಾ ನನ್ನನ್ನು ರಂಜಿಸುತ್ತಿದ್ದವು. ಅವುಗಳು ಮಕರಂದವನ್ನು ಹೀರಲು ಹೂವಿನ ಮೇಲೆ ಕುಳಿತರೆ ನನಗೆ ಕಚಗುಳಿ ಇಟ್ಟಂತಾಯಿತು. ಆಹಾ, ಈ ಕೀಟಗಳಿಗೆ ನನ್ನನ್ನು ಕಂಡರೆ ಇಷ್ಟೊಂದು ಪ್ರೀತಿಯೇ? ಮನಸ್ಸು ಕುಣಿಯಲಾರಂಭಿಸಿತು. ಹೂವು ಕಾಯಾಗಿ ಹಣ್ಣಾಗಲಾರಂಭಿಸಿತು. ಹಣ್ಣಾದ ಮೇಲೆ ನಾನದನ್ನ ಭೂಮಿಯ ಒಡಲಿಗೆ ಹಾಕಬೇಕಲ್ಲವೇ? ಎಷ್ಟೋ ಹಣ್ಣುಗಳು ಭೂಮಿಯ ಒಡಲು ಸೇರಿದರೆ ಮತ್ತೆಷ್ಟೋ ಹಣ್ಣುಗಳು ಹಕ್ಕಿಗಳ ಹೊಟ್ಟೆಯ ಸೇರಿದವು. ಪ್ರತಿ ಹಕ್ಕಿಯು ನನ್ನ ಹಣ್ಣನ್ನು ಕಿತ್ತು ತಿನ್ನುವಾಗ ನಾನು ಖುಷಿಪಟ್ಟೆ. ಯಾಕೆಂದರೆ ನಾನೂ ಹಕ್ಕಿಯ ಹೊಟ್ಟೆಯಲ್ಲಿದ್ದು ಹೊರಬಂದು ಇಷ್ಟು ದೊಡ್ಡವನಾಗಿ ಬೆಳೆದು ನಿಂತಿಲ್ಲವೇ? ನನ್ನ ಹಾಗೆಯೇ ನನ್ನೊಡಲ ಜೀವಿಗಳು ಎಲ್ಲೆಡೆಯಲ್ಲಿಯೂ ಚಿಗುರಲಿ, ಬೆಳೆಯಲಿ ಎಂಬ ಆಸೆ. ಬೇಸಿಗೆಯಲ್ಲಿ ಮೈ ಒಣಗಿದರೂ ಮಳೆಗಾಲದ ಸ್ನಾನ, ಚಳಿಗಾಲದ ಇಬ್ಬನಿ, ವಸಂತ ಕಾಲದಲ್ಲಿ ನನ್ನ ಯೌವನ ಮೇಳೈಸುತ್ತಿತ್ತು. ನನ್ನ ಬೂದಿ ಬಣ್ಣದ ಮೈಯ ಮೇಲೆಲ್ಲ ಹಸಿರಿನ ರಾಶಿ ನೋಡುಗರ ಕಣ್ಣು ಕುಕ್ಕದೆ ಇರುತ್ತದೆಯೇ? ಕುಕ್ಕಿದರೂ ನನ್ನನ್ನೇನೂ ಮಾಡಲಾರರು. ಈಗ ಇಷ್ಟು ಬೆಳೆಯಲು ನನ್ನ ವಯಸ್ಸು ಈಗ ಎಷ್ಟಿರಬಹುದು? ಬಹುಶಃ 20 ಇರಬಹುದು. 20 ವರ್ಷಗಳ ನನ್ನ ಶ್ರಮ ಇಂದಿಗೆ ಸಾರ್ಥಕವಾದಂತೆ ಅಲ್ಲವೇ? ನನ್ನ ಛಲಕ್ಕೆ ಪ್ರತಿಫಲ ದೊರಕಿದೆ ಅಲ್ಲವೇ? ನನ್ನಷ್ಟಕ್ಕೆ ನಾನು ಉಬ್ಬಿ ಹೋದೆ, ನಕ್ಕೆ, ಖುಷಿಪಟ್ಟೆ. ಬಿಳಲುಗಳು ನನ್ನ ತೋಳ್ಬಲ ಹೆಚ್ಚಿಸಲು ಎತ್ತರದಿಂದ ಭೂಮಿಯ ಸ್ಪರ್ಶಿಸಲು ಇಳಿಯಲಾರಂಭಿಸಿದವು. ನನ್ನ ಬಿಳಲನ್ನು ನೋಡಿದ ಎಳೆಯ ಮಕ್ಕಳು ಅದನ್ನು ತೂಗುಯ್ಯಲ್ಲ ಎಂದುಕೊಂಡು ತೂಗಾಡಲಾರಂಭಿಸಿದರು. ಜನರು ಬಿಸಿಲಿನ ತಾಪ ತಾಳಲಾಗದೆ ನನ್ನ ಸುತ್ತಲೂ ಕೂರುತ್ತಿದ್ದರು. ನಾನು ನನ್ನ ತೋಳುಗಳನ್ನು ಅಲುಗಾಡಿಸಿ ತಣ್ಣನೆಯ ಗಾಳಿ ಬೀಸುತ್ತಿದ್ದೆ. ಕೆಲವರು ನನ್ನ ನೆರಳಿನಲ್ಲಿ ಹಾಯಾಗಿ ಮಲಗಿದ್ದರು. ಗಿಳಿಗಳು ಗೂಡು ಮಾಡಿಕೊಂಡವು, ಅಳಿಲುಗಳು ಹರಿದಾಡಿದವು. ಹಾಗೆ ಕಾಗೆ, ಹದ್ದುಗಳು ನನ್ನ ಮೇಲೆ ತಮ್ಮ ಮನೆಯನ್ನು ಕಟ್ಟಿಕೊಂಡು ಮೊಟ್ಟೆಯನ್ನಿಟ್ಟು ಮರಿ ಮಾಡಿ ಹಾರಾಡಿದವು. ಇಲಿಗಳು ನನ್ನ ಬುಡದಲ್ಲಿ ಬಿಲ ತೋಡಿ ಬೇರುಗಳ ಸದ್ದುಗಳಲ್ಲಿ ಮಲಗಿದವು. ನಾನು ಎಲ್ಲರಿಗೂ ಬೇಕಾದವ ಎಂದುಕೊಂಡು ಬೀಗಲಾರಂಭಿಸಿದೆ. ನನ್ನ ಸರಿಸಮರಾರೂ ಇಲ್ಲ ಎಂದುಕೊಂಡೆ. ಮರಗಳಲ್ಲೇ ಮಹಾರಾಜನೆಂದುಕೊಂಡೆ. ಎಲ್ಲರೊಂದಿಗೆ ಖುಷಿಯಿಂದ ಬದುಕುವ ಸ್ವರ್ಗವಿರಬೇಕು ಅಲ್ಲವೇ? ಆ ಸ್ವರ್ಗ ಸುಖವನ್ನು ನಾನು ಅನುಭವಿಸಿದೆ. ಒಮ್ಮೆ ಏನಾಯಿತೆಂದರೆ ಹೇಳಿಕೊಳ್ಳಲು ಭಯವಾಗುತ್ತದೆ. ಏಕೆಂದರೆ ನನ್ನ ಈಗಿನ ಈ ಸ್ಥಿತಿಗೆ ಅದೇ ಕಾರಣ. ಅಂದು ರಾತ್ರಿ ಎಲ್ಲರೂ ಮೌನವಾಗಿ ಕತ್ತಲೆಯನ್ನು ಅಪ್ಪಿಕೊಂಡು ಮಲಗಿದ್ದರು. ನಾನು ಅರೆಬರೆ ನಿದ್ರೆಯಲ್ಲಿದ್ದೆ. ಆಗ ಆ ಕತ್ತಲೆಯನ್ನು ಭೇದಿಸುತ್ತಾ ನೆಲದಲ್ಲಿ ಹರಿದಾಡುತ್ತಾ ಕೈಕಾಲಿಲ್ಲದ ಪ್ರಾಣಿಯೊಂದು ಬಂತು. ನನ್ನ ಸುತ್ತಲೂ ಒಂದು ಸುತ್ತು ಹಾಕಿ ಮುದುಡಿದ್ದ ತನ್ನ ತಲೆಯನ್ನು ಬಿಚ್ಚಿ ನನ್ನನ್ನು ನೋಡಿತು. ನಾನು ನಿದ್ರೆಯಿಂದ ಎಚ್ಚೆತ್ತು ನೋಡಿದೆ. ಯಾವುದೋ ಒಂದು ಪ್ರಾಣಿ ನನ್ನ ಮುಂದೆ ಬಂದು ಕುಳಿತು ನನ್ನನ್ನೇ ನೋಡುತ್ತಿತ್ತು. ನಾನು ನನ್ನ ನಿದ್ದೆಗಣ್ಣಿನಲ್ಲೇ ಕೇಳಿದೆ, ಯಾರು ನೀನು? ನನ್ನನ್ನು ಈ ಮನುಕುಲ ಹಾವೆಂದು ಕರೆಯುತ್ತಾರೆ. ನನಗೆ ನಿನ್ನಲ್ಲಿ ಉಳಿದುಕೊಳ್ಳಲು ಜಾಗ ಕೊಡುವಿಯಾ ಎಂದಿತು. ಯಾಕೋ ಈ ಹಾವಿನ ಮಾತು ನನಗೆ ವಿಚಿತ್ರವೆನಿಸಿತು. ನಾನು ಯಾರಿಗೆ ತಾನೇ ಸ್ಥಳವನ್ನು ಕೊಟ್ಟಿಲ್ಲ. ಒಳ್ಳೆಯವರು ಕೆಟ್ಟವರು ಅಂದುಕೊಳ್ಳದೆ, ಯಾರ ಮುಖವನ್ನೂ ನೋಡದೆ ಬಂದವರಿಗೆಲ್ಲ ಆಶ್ರಯ ಕೊಡುವ ಮಹಾದಾನಿ ನಾನು. ಏಕೆಂದರೆ ನನ್ನ ಮಡಿಲು ವಿಶಾಲವಾದದ್ದು. ನಾನು 1000 ವರ್ಷ ಜೀವಂತವಾಗಿದ್ದರೂ, ಯಾರೂ ನನಗೆ ದ್ರೋಹ ಮಾಡಿದರೂ ಯಾರಿಗೂ ನಾನು ದ್ರೋಹ ಬಗೆಯದೆ ಆಶ್ರಯ ಕೊಡುವ ಆಶ್ರಯದಾತ ನಾನು. ಅದಕ್ಕೆ ಹೇಳುವುದು ನಾನು ಆಲದ ಮರ ಎಂದು. ಮುಂದೆ ಇರುವ ಹಾವನ್ನು ತೀಕ್ಷ್ಣವಾಗಿ ನೋಡಿದೆ. ಕಾಲಿಲ್ಲ, ಕೈಯಿಲ್ಲ. ಅದು ಹೇಗೆ ನಡೆಯುತ್ತಾ ಬಂತು?
ಆಕಾಶವನ್ನೇ ಚುಂಬಿಸಲು ನಿಂತ ನನ್ನ ಏರಲು ಇದರಿಂದ ಸಾಧ್ಯವೇ? ಅದು ಈ ಕತ್ತಲೆಯಲ್ಲೂ ಸಾಧ್ಯವೇ? ಈ ಕತ್ತಲೆಯಲ್ಲೂ ನಕ್ಕಿದೆ. ಆಯಿತು ಎಂದೆ. ಹರಿದಾಡಿಕೊಂಡು ನನ್ನ ಮೇಲೆಲ್ಲ ಹತ್ತಲಾರಂಭಿಸಿತು. ನನಗೆ ಆಶ್ಚರ್ಯ. ಅದನ್ನು ಸೂಕ್ಷ್ಮವಾಗಿ ನೋಡುತ್ತಿದ್ದೇನೆ. ನಡೆಯಲು ಕೈಕಾಲಿಲ್ಲದಿದ್ದರೂ ನನ್ನನ್ನು ಬಳಸಿ ಹತ್ತುತ್ತಿದೆ. ಹರಿದಾಡುವಾಗ ನನಗೆ ಕಚಗುಳಿ ಇಟ್ಟಂತಾಯಿತು. ಪಾಪ, ಮನಸ್ಸಾರೆ ಅಪ್ಪಿಕೊಳ್ಳುತ್ತಿದೆಯಲ್ಲ ಎಂದುಕೊಂಡೆ. ಹೀಗೆ ಒಂದು ರೆಂಬೆಯ ಮೇಲೆ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿತು. ನಾನು ನಿದ್ರೆಗೆ ಜಾರಿದೆ. ಸೂರ್ಯ ಉದಯಿಸುವ ಹೊತ್ತು ಇನ್ನೂ ಕತ್ತಲು ಅಪ್ಪಿಕೊಂಡೇ ಇತ್ತು. ಆದರೆ ನನ್ನೊಳಗೆ ಗೂಡು ಮಾಡಿಕೊಂಡಿದ್ದ ಹಕ್ಕಿಗಳೆಲ್ಲ ಹಾರಾಡುತ್ತಿವೆ, ಕಿರುಚಾಡುತ್ತಿವೆ, ಚೀರಾಡುತ್ತಿವೆ, ಬೈದಾಡುತ್ತಿವೆ. ಯಾವುದೋ ಅಪಾಯವಾದಂತೆ ನಾನು ಎಚ್ಚರಗೊಂಡು ನೋಡಿದೆ. ಆ ಹಾವಿನ ಸುತ್ತಲೂ ಹಕ್ಕಿಗಳ ತಂಡು ನಿಂತಿದೆ. ಆ ಹಾವನ್ನು ಕುಟುಕಿ ಕೊಲ್ಲಲು ಹದ್ದೊಂದು ಹಾರಿ ಬಂದು ಅದನ್ನು ಹೊತ್ತೊಯ್ಯಲು ಕಾದಂತಿತ್ತು. ತಕ್ಷಣ ಸನ್ನಿವೇಶವನ್ನು ನೋಡಿ ನಾನು ಗಾಬರಿಯಾದೆ. ತಕ್ಷಣ ಹಾವಿಗೆ ಹೇಳಿದೆ, ಮೊದಲು ತಪ್ಪಿಸಿಕೋ, ನೋಡು, ನನ್ನ ಬುಡದಲ್ಲಿ ಇರುವ ಬಿಲದೊಳಗೆ ಹೋಗು ಎಂದೆ. ಇದು ತಪ್ಪ? ಕೈಕಾಲಿಲ್ಲದ, ರೆಕ್ಕೆ ಇಲ್ಲದ ಪ್ರಾಣಿಯ ಜೀವ ಉಳಿಸಲು ಪಟ್ಟ ಸಣ್ಣ ಪ್ರಯತ್ನ ಮಾಡಿದೆ. ಜೀವಿಗಳ ಈ ಕದನ ಯಾಕಾಯಿತು ಯೋಚಿಸಿದೆ. ಬಹುಶಃ ಹೀಗಿರಬೇಕು ಎನಿಸುತ್ತದೆ. ಏನೆಂದರೆ, ನನ್ನ ಮರದೊಳಗೆ ಬದುಕುವ ಜೀವಿಗಳೆಲ್ಲ ಒಗ್ಗಟ್ಟಾಗಿದ್ದವು. ಅಣ್ಣ ತಮ್ಮಂದಿರಂತೆ ನಗುನಗುತ್ತಾ ಹಾರಾಡುತ್ತಾ ನನ್ನ ಹಣ್ಣನ್ನೇ ತಿನ್ನುತ್ತಾ ಚೆನ್ನಾಗಿದ್ದವು. ಹೀಗಿರುವಾಗ ಸ್ವರ್ಗದಂತಿರುವ ನಮ್ಮ ಗುಂಪಿನೊಳಗೆ ಇಷ್ಟವಿಲ್ಲದ ಒಬ್ಬ ವ್ಯಕ್ತಿ ಬಂದರೆ ಉಳಿದವರಿಗೆ ಇರುಸು ಮುರುಸಾಗುತ್ತದಲ್ಲವೇ? ಇಲ್ಲೂ ಹಾಗೆಯೇ ಇರಬಹುದು ಎಂದುಕೊಂಡೆ. ಆ ಹಾವು ತನ್ನ ಜೀವ ಉಳಿಸಿಕೊಳ್ಳಲು ಬಿಲದೊಳಕ್ಕೆ ಹೋಯಿತು, ಬದುಕಿತು. ವಾತಾವರಣ ತಿಳಿಯಾಯಿತು. ನಾನು ಮೌನವಾಗಿ ಸೂರ್ಯನ ನಿರೀಕ್ಷೆಯಲ್ಲಿದ್ದೆ. ಉದಯಿಸುವ ಸೂರ್ಯನನ್ನು ನೋಡುವುದೇ ಒಂದು ಚಂದ ಅಲ್ಲವೇ? ಸೂರ್ಯನನ್ನು ನೋಡುತ್ತಾ ನನ್ನ ಎಲೆಗಳಿಂದ ಸೂರ್ಯನ ಎಳೆಯ ಶಾಖವನ್ನು, ಬೆಳಕನ್ನು ಆಸ್ವಾದಿಸುತ್ತಾ ನೋಡುತ್ತಿದ್ದೆ. ಮೈ ಮರೆತಿದ್ದೆ. ನನ್ನ ಅಂತರಂಗದ ಸುಖವನ್ನು ಎಬ್ಬಿಸಲು ಪುಟ್ಟ ಮರಿಗಳ ಅಳುವಿನ ಧ್ವನಿ ಕೇಳಿಸಿತು. ಭಾವನಾ ಸುಖದ ಕನಸಿನಲ್ಲಿ ತೇಲುತ್ತಿದ್ದ ನನ್ನ ಮನಸ್ಸು ಸ್ತಬ್ಧವಾಗಿ ಶಬ್ದ ಬಂದತ್ತ ನೋಡಿದೆ. ಬುಡದಲ್ಲಿದ್ದ ಬಿಲದಿಂದ 4-6 ಇಲಿಯ ಮರಿಗಳು ಹೊರಬಂದು ಗೋಳಾಡುತ್ತಿವೆ. ಕಾಲಿಡಲು ಆಗದು, ನಡೆಯಲೂ ಆಗದಂತ ಮರಿಗಳು. ಅರೆ, ಈ ಪುಟ್ಟ ಮರಿಗಳು ಅಳುವುದಾದರೂ ಏತಕ್ಕೆ? ಆಶ್ಚರ್ಯವಾಗಿ ಕೇಳಿದೆ. ಪುಟ್ಟ ಮಕ್ಕಳೇ, ಏನಾಯಿತು? ಏತಕ್ಕೆ ಅಳುತ್ತಿದ್ದೀರಿ? ಅದಕ್ಕೆ ಪುಟ್ಟ ಮರಿಯೊಂದು ಉತ್ತರಿಸಿತು, ನೀವು ರಾತ್ರಿ ಒಂದು ಹಾವನ್ನು ನಮ್ಮ ಬಿಲದೊಳಕ್ಕೆ ವಾಸ ಮಾಡಲು ಅನುಮತಿ ಕೊಟ್ಟಿರಲ್ಲ. ಆ ಹಾವು ನಮ್ಮ ತಾಯಿಯನ್ನು ತಿಂದಿತು. ಈಗ ನಮಗೆ ಅಮ್ಮ ಇಲ್ಲ, ನಾವು ಬದುಕುವುದು ಹೇಗೆ? ಈ ಮಾತನ್ನು ಕೇಳಿ ನಾನು ಬೆಚ್ಚಿಬಿದ್ದೆ. ಕಾಲಿಲ್ಲದ, ರೆಕ್ಕೆಯೂ ಇಲ್ಲದ ಜೀವಿಯೊಂದಕ್ಕೆ ಬದುಕಲು ಜಾಗ ಮಾಡಿಕೊಟ್ಟಿದ್ದಕ್ಕೆ ಆ ಜೀವಿ ಇನ್ನೊಂದು ಜೀವಿಯನ್ನು ತಿಂದುಕೊಂಡಿತು ಎಂದರೆ ನೀವೇ ಯೋಚನೆ ಮಾಡಿ ನನ್ನ ಮನಸ್ಥಿತಿ ಹೇಗಾಗಿರಬೇಡ. ನನಗೂ ಕೋಪ ಬಂತು. ನನ್ನ ಕೈಗಳನ್ನೊಮ್ಮೆ ಅಲುಗಾಡಿಸಿ ಬಿಲದೊಳಗಿದ್ದ ಹಾವನ್ನು ಆಚೆಗೆ ಕರೆದೆ. ಬುಸುಗುಡುತ್ತಾ ಹಾವು ಆಚೆ ಬಂತು. ಹೆಡೆ ಎತ್ತಿ ನನ್ನ ಮುಂದೆ ನಿಂತಿತು. ಅದರ ಭಾವ ಹೇಗಿತ್ತೆಂದರೆ ನನ್ನನ್ನೂ ಬೆದರಿಸುವಂತೆ. ನೋಡು, ನಾನು ಹೇಗಾಗಿದ್ದೇನೆ ಎನ್ನುವ ಅಹಂಕಾರದಲ್ಲಿ ನಿಂತಿತ್ತು. ನೀನು ಮಾಡಿದ್ದು ಸರಿನಾ? ನಾನು ಕೇಳಿದೆ. ನಾನೇನು ಮಾಡಿದೆ? ಅದರ ಮರುಪ್ರಶ್ನೆ. ಆ ಮರಿಗಳ ತಾಯಿಯನ್ನು ಏಕೆ ತಿಂದೆ? ಓಹ್, ಅದಾ, ಹೊಟ್ಟೆ ಹಸಿವಾಗಿತ್ತು, ನಾನು ಬದುಕಬೇಕಲ್ಲವೇ, ತಿಂದೆ. ಅದರಲ್ಲಿ ತಪ್ಪೇನು? ನೀನು ಈ ಮಕ್ಕಳ ತಾಯಿಯನ್ನು ತಿಂದುಕೊಂಡಿದ್ದೀಯ. ಈ ಮಕ್ಕಳ ಹಸಿವನ್ನು ನೀಗಿಸುವವರು ಯಾರು? ಆ ಮಕ್ಕಳನ್ನು ತಬ್ಬಲಿ ಮಾಡಿದ್ದೀಯಲ್ಲ, ಇದು ತಪ್ಪಲ್ಲದೆ ಮತ್ತಿನ್ನೇನು ಎಂದೆ. ಅದಕ್ಕೆ ಹಾವು, ಇದು ತಪ್ಪಾ? ನನ್ನ ಹಸಿವನ್ನು ನಾನು ನೀಗಿಸಿಕೊಳ್ಳಲು ಇಲಿಯನ್ನು ತಿಂದಿದ್ದು ತಪ್ಪಾ ಎಂದಿತು. ಹೌದು, ಅದು ತಪ್ಪೆ ಎಂದೆ. ಹಾಗಾದರೆ ಕೇಳು, ನಾನು ಮಾಡಿದ್ದು ತಪ್ಪಾದರೆ ನಿನ್ನ ಆಶ್ರಯದಲ್ಲಿ ಬದುಕುತ್ತಿರುವ ಪ್ರತಿಯೊಂದು ಜೀವಿಯೂ ತಪ್ಪು ಮಾಡುತ್ತಿವೆ ಎಂದಿತು. ನಾನು ಮೌನವಾಗಿ ನೋಡಿದೆ. ಅರ್ಥವಾಗಲಿಲ್ಲವೇ? ಕೇಳು, ಹೇಳುತ್ತೇನೆ. ನಿನ್ನ ಹೂವು, ನಿನ್ನ ಹಣ್ಣು, ನಿನ್ನ ವಂಶವನ್ನು ಬೆಳೆಸುವುದಕ್ಕಾಗಿ ಅಲ್ಲವೇ ಎಂದಿತು. ಹೌದು ಎಂದೆ. ನನಗೆ ಹೇಗೆ ಆಶ್ರಯ ಕೊಟ್ಟೆಯೋ ಹಾಗೆಯೇ ನಿನ್ನ ಆಶ್ರಯದಲ್ಲಿರುವ ಇತರ ಪ್ರಾಣಿ ಪಕ್ಷಿಗಳು ನಿನ್ನ ಹಣ್ಣನ್ನೇ ತಿಂದು ಬದುಕುತ್ತಿಲ್ಲವೇ? ಅಲ್ಲಿಗೆ ಅವರು ನಿನ್ನನ್ನೇ ತಿಂದರು. ನಾನು ನಿನ್ನ ಆಶ್ರಯದಲ್ಲಿ ಇರುವ ಒಂದು ಜೀವಿಯನ್ನು ತಿಂದೆ ಅಷ್ಟೇ ಎಂದಿತು. ಹಾಗಾದರೆ ಆ ಪುಟ್ಟ ಮಕ್ಕಳ ಗತಿಯೇನು ಕೇಳಿದೆ.
ಅದೇನು ಕಷ್ಟವಿಲ್ಲ, ಬದುಕುವವರು ಬದುಕುತ್ತಾರೆ, ಇಲ್ಲದಿದ್ದರೆ ನನಗೆ ಹಸಿವಾದಾಗ ನಾನೇ ತಿಂದುಕೊಳ್ಳುತ್ತೇನೆ ಎಂದಿತು. ಹಾವಿನ ಈ ಮಾತು, ಹಾವಿನ ಈ ವರ್ತನೆ ಯಾಕೋ ನನಗೆ ಅಧಿಕ ಪ್ರಸಂಗಿತನ, ಕ್ರೂರತನದ ಭಾವ ಎನಿಸಿತು. ನಾನು ಮಾಡುತ್ತಿರುವುದೇ ಸರಿ ಎಂತಲೋ, ಪ್ರಕೃತಿಯಲ್ಲಿರುವ ಎಲ್ಲರೂ ನನ್ನ ಹಾಗೆಯೇ ಎಂದು ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲು ಆಡುತ್ತಿರುವ ಮಾತು ಇರಬಹುದು ಎನಿಸಿತು. ಯಾವ ವ್ಯಕ್ತಿ ತಪ್ಪನ್ನು ಮಾಡಿರುತ್ತಾನೋ ಅವನು ತನ್ನ ತಪ್ಪನ್ನು ಮುಚ್ಚಿಕೊಳ್ಳಲು, ತನ್ನ ತಪ್ಪನ್ನು ಮತ್ತೊಬ್ಬರ ತಲೆಯ ಮೇಲಿಟ್ಟು ಬಚಾವ್ ಆಗಲು ಯತ್ನಿಸುತ್ತಾರೆ, ಬಚಾವ್ ಆಗುತ್ತಾರೆ. ಇಲ್ಲೂ ಹಾಗೆಯೇ ಇದೆ ಅನ್ನಿಸಿ ನನಗೆ ಕೋಪ ಬಂದು, ನೀನಿಲ್ಲಿ ನಿಲ್ಲಬೇಡ, ಹೊರಟು ಹೋಗು ಎಂದೆ. ಒಮ್ಮೆ ಹೆಡೆಯನ್ನು ಬಿಚ್ಚಿ ಬುಷ್ ಎಂದಿತು. ಬಹುಶಃ ಅದಕ್ಕೂ ಕೋಪ ಬಂದಿರಬೇಕು ಅಲ್ಲವೇ? ಒಬ್ಬರಿಗೆ ಆಶ್ರಯ ಕೊಟ್ಟು ಏಕಾಏಕಿ ಹೊರಟು ಹೋಗು ಎಂದರೆ ಯಾರಿಗೆ ತಾನೇ ಕೋಪ ಬರುವುದಿಲ್ಲ ಹೇಳಿ? ಈ ಹಾವಿಗೂ ಹಾಗೆಯೇ ಆಗಿರಬೇಕು. ಬುಸ್ ಎನ್ನುತ್ತಾ ಕೋಪದಿಂದ ತಿರುಗಿತು. ಅದರ ಸಿಟ್ಟು ಹೇಗಿತ್ತೆಂದರೆ ನನ್ನನ್ನೇ ನುಂಗಿ ಬಿಡುವಂತೆ. ನನ್ನ ಆಶ್ರಯವನ್ನು ತೊರೆದು ಹೋಗಲು ಸನ್ನದ್ಧವಾಯಿತು. ಅಷ್ಟರಲ್ಲಿ ರಸ್ತೆಯಲ್ಲಿ ಓಡಾಡುತ್ತಿದ್ದ 4-6 ಮಂದಿ ಅಲ್ಲಿಗೆ ಬಂದರು. ಬಂದವರು ಹಾವನ್ನು ನೋಡಿರಲಿಲ್ಲ. ಅರಿವಿಲ್ಲದೆ ಹೋಗುತ್ತಿದ್ದ ಹಾವಿನ ಬಾಲವನ್ನು ತುಳಿದು ಬಿಟ್ಟರು. ಅಷ್ಟೇ. ಮೊದಲೇ ಸಿಟ್ಟಿನಲ್ಲಿದ್ದ ಹಾವು ಹಿಂದೆ ಮುಂದೆ ನೋಡದೆ ತುಳಿದವರ ಕಾಲನ್ನು ಕಚ್ಚಿತು. ಹಾವಿನ ಕಡಿತಕ್ಕೆ ಚೀರುತ್ತಾ ಆತ ಕೆಳಗೆ ಬಿದ್ದರು. ಗುಂಪಿನಲ್ಲಿದ್ದವರು ಯೋಚಿಸಲೇ ಇಲ್ಲ. ಹಾವನ್ನು ನೋಡಿದರು. ಹಾವು ತಾನು ತಪ್ಪಿಸಿಕೊಳ್ಳಲು ಬರಬರನೆ ಹರಿಯುತ್ತಾ ಓಡುತ್ತಿತ್ತು. ಅದರ ವೇಗವನ್ನು ನೋಡಿ ನಾನು ಅಂದುಕೊಂಡೆ, ಅಲ್ಲ, ಇದಕ್ಕೆ ಹಾರಲು ರೆಕ್ಕೆ, ನಡೆದಾಡಲು ಕೈಕಾಲು ಇದ್ದರೆ ಇದನ್ನು ಮುಟ್ಟಲು ಯಾರಿಂದಲಾದರೂ ಸಾಧ್ಯನಾ? ಅಬ್ಬಾ, ಎಂತಹ ತೀಕ್ಷ್ಣ ಹಾಗೂ ಎಂತಹ ನೀಚ ಬುದ್ಧಿ ಇದರಲ್ಲಿ ತುಂಬಿದೆ ಎಂದುಕೊಂಡೆ. ನಾನು ಯೋಚನೆ ಮಾಡುವ ವೇಗದೊಳಗೆ ಗುಂಪಿನಲ್ಲಿದ್ದ ವ್ಯಕ್ತಿಯಲ್ಲಿ ಒಬ್ಬಾತ ಅಲ್ಲಿಯೇ ಬಿದ್ದಿದ್ದ ಒಂದು ಕಲ್ಲನ್ನು ಎತ್ತಿ ಹಾವಿನ ತಲೆಯ ಮೇಲೆ ಎಸೆದ. ಹಾವಿನ ತಲೆ ಪಟ್ಟನೆ ಹೊಡೆಯಿತು, ರಕ್ತ ಚಿಮ್ಮಿತು. ನಾನು ಈ ದೃಶ್ಯವನ್ನು ನೋಡಲಾಗದೆ ಅಯ್ಯೋ ಎಂದೆ. ಆತ ಆ ಕಲ್ಲನ್ನು ಎತ್ತಿಕೊಂಡು ಮತ್ತೊಮ್ಮೆ ಅದರ ಮೇಲೆ ಎಸೆದ. ಹಾವಿನ ತಲೆ ಚಿಂದಿಯಾಯಿತು. ಕ್ಷಣಕಾಲ ಉರುಳಾಡಿದ ದೇಹ ಸ್ತಬ್ಧವಾಯಿತು. ಕೆಲವರು ಹಾವು ಕಚ್ಚಿಸಿಕೊಂಡವನ ಹಾರೈಕೆಗೆ ಮುಂದಾದರು. ಅವರನ್ನು ಎತ್ತಿಕೊಂಡು ಹೋದರು. ಕ್ಷಣಗಳನ್ನು ಎಣಿಸುವುದರೊಳಗೆ ಈ ಘಟನೆ ನಡೆದು ಹೋಯಿತು. ಇಡೀ ವಾತಾವರಣವೇ ಮೌನ. ನನ್ನ ಆಶ್ರಯದಲ್ಲಿ ಇದ್ದವರೆಲ್ಲ ಎಲ್ಲಿಗೆ ಹೋದರೋ ಅಥವಾ ನನ್ನನ್ನು ಬಿಟ್ಟು ಹೋದರೋ ಎನ್ನುವಂತೆ ಎಲ್ಲವೂ ಮುಗಿದು ಹೋಯಿತು. ಹಂತ ಹಂತವಾಗಿ ವಾತಾವರಣ ತಿಳಿಯಾಯಿತು. ಮತ್ತೆಂದು ಹಾವಿನಂತ ಯಾವುದೇ ಪ್ರಾಣಿಯನ್ನು ನನ್ನ ಹತ್ತಿರ ಬಿಟ್ಟುಕೊಳ್ಳಬಾರದು ನಾನೆಂದುಕೊಂಡೆ. ಕೆಲವು ದಿನಗಳ ನಂತರ ಯಾರೋ ಒಂದಷ್ಟು ಮಂದಿ ಬಂದು ಗುಂಪಾಗಿ ಮಾತನಾಡುತ್ತಾ ನನ್ನತ್ತ ಬೊಟ್ಟು ಮಾಡಿ ತೋರಿಸುತ್ತಿದ್ದರು. ನಾನು ಸೂಕ್ಷ್ಮವಾಗಿ ಕೇಳಿಸಿಕೊಳ್ಳುತ್ತಿದ್ದೆ. ಅವರು ನನ್ನ ಕೊಲೆಗೆ ಸಂಚು ರೂಪಿಸುತ್ತಿದ್ದರು. ಯಾಕೆ ಈ ಮರವನ್ನು ಕತ್ತರಿಸಬೇಕು? ಒಬ್ಬಾತ ಕೇಳಿದ. ಈ ಮರದಲ್ಲಿ ತುಂಬಾ ಹಾವುಗಳು ಸೇರಿಕೊಂಡಿವೆ. ಮೊನ್ನೆ ನಮ್ಮ ಹುಡುಗನಿಗೆ ಇಲ್ಲೇ ಹಾವು ಕಚ್ಚಿ ಅವನು ಸತ್ತು ಹೋದ. ಇನ್ನೂ ಈ ಮರದಲ್ಲಿ ಎಷ್ಟು ಹಾವುಗಳಿವೆಯೋ ಯಾರಿಗೆ ಗೊತ್ತು. ಈ ಮರದಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ, ಅದಕ್ಕೆ ಕತ್ತರಿಸುತ್ತೇವೆ ಎಂದ. ಅಯ್ಯೋ, ನಾನೇನು ತಪ್ಪು ಮಾಡಿದೆ? ಬೇಡಿದವರಿಗೆ ಆಶ್ರಯ ಕೊಟ್ಟೆ, ಅದು ತಪ್ಪಾಯಿತೆ? ಈ ಹಾವು ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆಯೇ? ಬೇಡಿ, ನನ್ನನ್ನು ಕೊಲ್ಲಬೇಡಿ. ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ. ನನ್ನಲ್ಲಿ ಈಗ ಯಾವುದೇ ಹಾವುಗಳೂ ಇಲ್ಲ. ಬೇಡಿ, ನನ್ನನ್ನು ಕೊಲ್ಲಬೇಡಿ. ಕೂಗಿ ಕೂಗಿ ಹೇಳಿದೆ. ಅಲ್ಲಿದ್ದವರಾರು ನನ್ನ ಮಾತನ್ನು ಕೇಳಿಸಿಕೊಳ್ಳಲಿಲ್ಲ. ಅವರಾರಿಗೂ ನನ್ನ ಜೀವದ ಅವಶ್ಯಕತೆ ಬೇಕಿಲ್ಲ. ಅಷ್ಟೇ ಯಾಕೆ, ನಾನೇ ಬೇಕಿಲ್ಲ. ನೋಡುತ್ತಿದ್ದಂತೆಯೇ ನನ್ನ ಯಾವುದೇ ಶಕ್ತಿಗೆ ನಿಲುಕದ ಮಂದಿ ನನ್ನ ಸುತ್ತಲೂ ನಿಂತು ನನ್ನ ಕೈಗಳಿಗೆ ಹಗ್ಗದಿಂದ ಕಟ್ಟಿ ಕತ್ತರಿಸಲಾರಂಭಿಸಿದರು. ನನಗೆ ನೋವಾದರು, ಕಿರುಚಿದರು, ಅತ್ತರು, ಬೇಡಿಕೊಂಡರು. ಯಾರೂ ಕೇಳಿಸಿಕೊಳ್ಳಲಿಲ್ಲ. ನನ್ನ ಕೈಗಳೆಲ್ಲವನ್ನೂ ಕತ್ತರಿಸಿದರು. ತಬ್ಬಲಾಗದಷ್ಟು ಬೆಳೆದಿದ್ದ ನನ್ನನ್ನು ತುಂಡು ತುಂಡಾಗಿ ಕತ್ತರಿಸಿದರು. ನನ್ನ ಆಸರೆಯಲ್ಲಿದ್ದ ಹಕ್ಕಿಗಳಾಗಲಿ ಜೀವಿಗಳಾಗಲಿ ಯಾರೂ ನನ್ನ ರಕ್ಷಣೆಗೆ ಬರಲಿಲ್ಲ. ನನ್ನ ಬೇರ ಸಂಧಿಯಲ್ಲಿ ಮನೆ ಮಾಡಿ ಬದುಕಿದ್ದ ಇಲಿ ನೆರೆದಿದ್ದ ಜನರ ಶಬ್ದಕ್ಕೆ ಹೆದರಿ ತಾನು ಬದುಕಿದರೆ ಸಾಕೆಂದು ನನ್ನನ್ನು ಬಿಟ್ಟು ಓಡಿತು. ಕಚಗುಳಿ ಇಡುತ್ತಿದ್ದ ಅಳಿಲುಗಳು ಎತ್ತ ಹೋದವೋ ತಿಳಿಯದು. ಆಶ್ರಯ ಪಡೆದ ಮನುಷ್ಯರೇ ನನ್ನನ್ನು ಕತ್ತರಿಸುತ್ತಿದ್ದಾರೆ. ಜೀವ ಹೋಗುತ್ತಿದೆ ಎಂದರೂ ಕರುಣಿಸುವ ಕಣ್ಣನ್ನು ನಾನೆಲ್ಲೋ ಕಾಣಲಿಲ್ಲ. ಎಲ್ಲರೂ ಅವರವರ ಜೀವ ಉಳಿಸಿಕೊಳ್ಳುವತ್ತ ನನ್ನನ್ನು ಒಂಟಿ ಮಾಡಿ ಹೊರಟು ಹೋದರು. ನಾನು ಕಾಲಿಲ್ಲದ, ಹಾರಲು ರೆಕ್ಕೆ ಇಲ್ಲದ, ನಿಂತಲ್ಲೇ ಬೆಳೆದು ನಿಲ್ಲುವ ಜೀವಿ. ಒಂಟಿಯಾದೆ. ನನ್ನನ್ನು ಪ್ರೀತಿಸಿದವರು ಎಲ್ಲರೂ ಎಲ್ಲಿ ಹೋದರು ಕಾಣದಾಯಿತು. ನಾನು ಬೆಳೆದು ನಿಂತು ಸೋತ ಆಲದ ಮರ. ಕೊನೆಗೆ ನಾನು ಸತ್ತು ಹೋದೆ.